ಹೌದು. ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗವು, ದಾರುಣಿಯೆಲ್ಲ ಕುಲದೈವವಾಗಿರಲು ಯಾರನ್ನು ಬಿಡಲು ಸರ್ವಜ್ಞ ಅಂತ ಹೇಳ್ದಂಗೆ ಇಲ್ಲಿದ್ದರು ಯಾರನ್ನೂ ಬಿಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಅಧ್ಯಕ್ಷರ ಆದಿಯಾಗಿ ಕುಂದಣದಲ್ಲಿ ಕೂರಿಸಿದ ರತ್ನದಂತೆ ಶೋಭಿತವಾಗಿರುವಂಥ ಎಲ್ಲ ವ್ಯಕ್ತಿತ್ವವನ್ನು ಇಲ್ಲೇ ಕೈ ಮುಗಿದು ನಾನು ನೆನೆದುಕೊಳ್ತಾ, ಯಾಕಂದರೆ ಹಿರಿಯ ಅಧಿಕಾರಿಗಳಿದ್ದಾರೆ. ಆಮೇಲೆ ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂಥೇಳಿ ಇವತ್ತೇನಾದರೂ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲ ಆದದ್ದಿದ್ದರೆ, ಈ ಸ್ಥಳಾವಕಾಶವನ್ನು ಸುಜ್ಞಾನ ಕಾಲೇಜವರಲ್ಲಿ ಒದಗಿಸಿ ಕೊಟ್ಟದ್ದಿದ್ರೆ, ಇದು ಎಲ್ಲ ಒಂದು ಕೃಷಿ ಅಂತೇಳಿ ತಗೊಂಡದ್ದಿದ್ರೆ, ಈ ಕೃಷಿ ಮಾಡಿ ಉತ್ತು ಬೆಳೆದಂಥ ಒಬ್ಬ ಮುಖ್ಯ ಕೃಷಿಕ ಯಾರಕ್ಕೆ ಅಂದರೆ ಈ ಒಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕೆ ಇವತ್ತು ಆ ಬೆಳೆಯನ್ನು ನಾವು ಉಣ್ಣುತ್ತಿರಲಿಕ್ಕೆ ಅದಕ್ಕೊಂದು ದೊಡ್ಡ ಕೃಷಿಕ ಹೇಳಿ ಕೇಳಿದರೆ ನಮ್ಮ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ನಿನ್ನೆ ಕನಸಲ್ಲ, ಯಾವತ್ತೂ ಕೂಡ ಸಾಧಾರಣ ನಾವಿಲ್ಲಿ ಈ ಪ್ರೋಗ್ರಾಮ್ ಮಾಡಿದಾಗ ಸಿಗದಾಗಲೆಲ್ಲ ಹೇಳೋದು, ಒಂದು ಕುಂದಾಪುರ ಕನ್ನಡ ನಾನು ಅವ್ರ ಸ್ವರ ಮಾಡ್ತಿದ್ದೆ, ನೀವಿದ್ದಲ್ಲಿ ಮಾಡೋದಿಲ್ಲ ಸರ್. ಇಲ್ಲ ಈಗ ಈಗ ನನ್ನ ಸ್ವರ ಒಡೆದಿತ್ತು, ಅವರಿದ್ದಲ್ಲಿ ಮತ್ತು ಒಡೆದೇ ಹೋಯ್ತು. ಮೊದಲು ಮಿಮಿಕ್ರಿ ಮಾಡ್ತಿದ್ದೆ, ಮತ್ತೆ ಯಾವ ಮೈಕ್ ಇದ್ರೂ ಕೂಡ ಅಷ್ಟೇ ಸ್ಪಷ್ಟವಾಗಿ ತುಂಬ ಬೇಸ್ ವಾಯ್ಸಲ್ಲಿ ಮಾತಾಡೋದಿದ್ರು ನಮ್ಮ ಸರ್ ಒಬ್ಬರೇ. ಅದು ಅವ್ರ ಸರ್ ಬಾಳಕುದ್ರ ಶಂಕರಣ್ಣ, ಹೌದು, ಅವರು ನಾವು ಯಾವತ್ತು ನಿಮ್ಮ ಸ್ವರವನ್ನು ಮಿಮಿಕ್ರಿ ಮಾಡೋದು. ಅವರು ಕೂಡ ಮೊನ್ನೆ ವಿಶೇಷ ಇದೇನೋ ಮೆಂಬರ್ ಆಗಿ ಇದಾಗಿದ್ದಾರೆ. ಹೌದೌದು, ಅವರು ನಾವು ಯಾವತ್ತು ಸರ್ ಮಿಮಿಕ್ರಿ ಮಾಡೋದು. ಇರಲಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟದ್ದು ವಾಲ್ಬೆಲ್ಲ ಅಂಥೇಳಿ. ಬಹುಶಃ ನೀವು ಇಲ್ಲಿ ಸೇರಿದ ಮಕ್ಕಳೆಲ್ಲ ಬಹುಶಃ ನಮ್ಮ ಕುಂದಾಪುರ ಭಾಗದವ್ರು ಕಡಿಮೆ ಇದ್ರೇನೋ ಅಲ್ಲ? ಯಾವ ಬದಿಯರೆಲ್ಲ ಇದ್ರಿ ನೀವು? ಕುಂದಾಪುರ ನಿಮ್ಮ ಗಜಬಾಯಿ ಕಂಡು ಗೊತ್ತಾಯ್ತು ನಂಗೆ ಆಗ ಸ್ಟೇಜ್ ಹಂಗೆ. ಎಲ್ಲಿಯವರೆಲ್ಲ ಇದ್ರಿ ಮಗ? ಹಾಸ್ಟೆಲ್ ಅವ್ರು ಇದ್ರಲ್ಲ ಸರ್. ಹುಬ್ಬಳ್ಳಿ ಕೈ ಮೇಲೆ ಹಾಕಿ, ಕಾಲ್ ಮೇಲೆ ಹಾಕಬೇಡಿ. ಧಾರವಾಡ, ಬೆಳಗಾಮ, ಸೌದತ್ತಿ, ರಾಮದುರ್ಗ, ಗುಲ್ಬರ್ಗ, ಚಾಮರಾಜನಗರ, ಬೆಂಗಳೂರು, ಮೈಸೂರು. ಬಹುಶಃ ನೀವು ವೈಶಾಖದಂಗೆ 2 ತಿಂಗಳು ಈ ಶಾಲೆಯರು ಊರು ಬದಿ ಕೂಳ್ತೀನಲ್ಲ, ಆ ಬದಿ ಹಿಂಗಿದ್ದು ಇರಲಿ. ನಾ ಯಾಕೆ ಕೇಂದ್ರೆ ಒಟ್ಟಾರೆಯಾಗಿ ಎಲ್ಲ ಶೈಲಿಯ ಭಾಷೆಯನ್ನು ಮಾತಾಡುವ ಮಕ್ಕಳು ಈ ಶಾಲೆಯಲ್ಲಿದ್ದರು. ನಿಮಗಂತೂ ಇದು ಹೊಸ ಭಾಷೆಯ ಪರಿಚಯ ಮಕ್ಕಳೇ. ನಿಮ್ಮೂರಲ್ಲಿ ಕೂಡ ನಿಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಒಂದು ಕಾರ್ಯಕ್ರಮವನ್ನು ಇದೇ ರೀತಿ ಆಯೋಜನೆ ಮಾಡಿಕೊಳ್ಳಿ, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ. ಮತ್ತೊಂದು ಏನು ಕೇಂದ್ರೆ ಇವತ್ತಿನ ಕಾರ್ಯಕ್ರಮದ ಹೆಸರು ವಾಲ್ಬೆಲ್ಲ ಅಂಥೇಳಿ. ಈ ವಾಲ್ಬೆಲ್ ಅನ್ನುವ ಶಬ್ದ ಯಾವುದರದ್ದು ಕೇಂದ್ರೆ ಈ ಹಣಿಮರದ, ಅದನ್ನು ನಾನು ಶೇಂದಿ ಅಂತ ಕರೆಯುವುದಿಲ್ಲ, ಕಳ್ಳೆ ಅಂತ ಕರೀತೆ. ಅದನ್ನು ಕೊಯ್ಸಿ ಅದೇ ಹಣಿ ಓಲಿನ ಒಂದು ರೂಟ್ ಮಾಡಿ ಅದರೊಳಗೆ ಎರೆದು ಆ ಗಟ್ಟಿ ಮಾಡಿ ತೆಗುವ ಬೆಲ್ಲವೇ ವಾಲಿಬೆಲ್ಲ. ಅದನ್ನು ಓಲಿಯ ಪರಿಧಿ ಒಳಗೆ ಇಪ್ಪಕ್ಕೋಸ್ಕರ ಅದನ್ನು ವಾಲಿಬೆಲ್ಲ ಅಂತ ಕರೋದು, ಓಲಿ ಒಳಗೆ. ಮತ್ತು ಆ ಓಲಿಗೆ ನಮ್ಮ ಕುಂದಾಪುರದಂಗೆ ಬಹಳ ಮಹತ್ವ. ಯಾವುದಕ್ಕೆ? ಹಣಿ ಓಲಿಗೆ. ಅದು ಸ್ವಲ್ಪ ಗಟ್ಟಿ, ಆ ಬೆಲ್ಲ ಕೊದುವತ್ತಿನ ಆ ಓಲಿ ಪರಿಧಿ ಅನ್ನೋದು ಹಾದು ಸುಟ್ಟು ಹಾಕಲ್ಲ. ತೆಂಗಿನ ಒಲಿ ಹಾಕರೆ ಅದು ಸುಟ್ಕೊಂಡು ತಗೊಳೋತ್ತು, ಹಣಿ ಓಲಿನ ಮಾತ್ರ ನಿಲ್ಲಿಸತ್ತು. ಆದ್ದರಿಂದ ಆ ಹಣಿ ಓಲಿನ ಅಷ್ಟು ಸಮರ್ಥವಾಗಿ ಬಳಸುವಂಥದ್ದು ಒಂದಿದ್ದರೆ, ಆ ಕಲೆ ಗೊತ್ತದಿದ್ದರೆ ನಮ್ಮ ಕುಂದಾಪುರದವರಿಗೆ ಮಾತ್ರ ಅಂತ ಹೇಳೋದಕ್ಕೊಂದು ಹೆಮ್ಮೆ. ಇನ್ನೊಂದು ಏನು ಕೇಳಿದರೆ, ಈ ಲೋಹ ಕಂಡುಹಿಡುವುದಕ್ಕೂ ಮುಂಚೆ ಈ ಮಕ್ಕಳಿಗೆ ಅರ್ಥ ಆಗ್ತಿಲ್ವೋ ಎಂಥದ್ದು ಮಾರ್ರೆ, ಒಟ್ಟಿದೆ ಯಜ್ಞಕ್ಕೆ ಕುದುರಿನ ಕಟ್ಟಿ ತಂದ್ಬೇಚ ತಿಳಿಯಕತ್ತವೋ? ತಿಳಿಯತೈತಿ? ಆಗಲಿಕ್ಕೆ ಲೋಹ, ಆಮೇಲೆ ಈ ಚಿನ್ನ, ಬೆಳ್ಳಿ, ತಾಮ್ರ ಇದೆಲ್ಲ ಬರುವುದಕ್ಕೂ ಮುಂಚೆ ಅಲಂಕಾರ ಅನ್ನೋದು ಯಾವತ್ತೂ ಇದ್ದಿತ್ತು. ಅಲಂಕಾರಕ್ಕಾಗಿ ಹೆಣ್ಣು ಮಕ್ಕಳು ಸರ ಯಾವುದರಿಂದ ಮಾಡ್ಕೊಂತಿದ್ರು ಕೇಂದ್ರೆ ಮಣ್ಣಿನ ತಾಳಿ, ಮಣ್ಣಿನ ಸರ, ಮಣ್ಣಿದೆಲ್ಲ ಹೆಣೆದು ಮಾಡ್ಕೊಂತಿದ್ರು. ಅದು ಮಳೆ ಬಂದರೆ ಬೆಗರಿಗೆಲ್ಲ ಮೈಯಂಗೆ ಚೆಂಡಿ ಹಾತಿತ್ತು. ಅದಕ್ಕೆ ಯಾವುದ್ರಂಗೆ ಆಭರಣ ಮಾಡ್ತಿದ್ರು ಕೇಳಿದರೆ ಇದೇ ಹಣಿ ಓಲಿಯಂಗೆ ಆಭರಣ ಮಾಡ್ತಿದ್ದೀರು. ಕೆಮಿಗೆ ಹಾಕೋದು, ಕೊರ್ಲಿನ ಸರ, ಕೈ ಬಳಿ, ಕಾಲಿನ ಬಳಿ, ಬೇಕಾದ್ದೆಲ್ಲ ಈ ಲೋಲಾಕ್ ಎಲ್ಲ ಕೆಮಿಗುಂಡು ಪೂರ ಎಲ್ಲ ಹಾಯ್ಕೊಂತಿದ್ದೀರಿ. ಅದನ್ನು ಓಲಿಯಂಗೆ ಮಾಡೋದಿದ್ದಿತ್ತು. ಕೊನೆಗೆ ಸರ ಹೋಯ್ತು, ಎಲ್ಲ ಹೋಯ್ತು. ಕೆಮಿದು ಮಾತ್ರ ಆ ಹೆಣ್ಣು ಮಕ್ಕಳು ಅದನ್ನು ಹಾಗೆ ಉಳಿಸ್ಕೊಂಡು ಬಂದರು. ಯಾವುದು? ಓಲಿ ಹಂಗೆ ಮಾಡೋದು. ಅದಕ್ಕೆ ಈ ಕಿವಿಗೆ ಹಾಕುವ ಆಭರಣಕ್ಕೆ ಯಾಕೆ ಓಲೆ ಅಂತ? ಓಲೆ ಅಂದ್ರೆ ಅರ್ಥ ಎಂತ? ಓಲಿ ಅಂದ್ರೆ ಎಂತ?
ಓಲಿ ಅಂದರೆ ಇದೆ. ಹಣಿ ಓಲಿಯಂಗೆ ಆಗಳಿಕೆ ಲೋಹ ಮತ್ತೊಂದು ಕಂಡಿಡಿಕಿದ್ರೆ ಮುಂಚೆ ಈ ಭಾಗದ ಜನರು ಎಲ್ಲರೂ ಕೂಡ ಈ ಹಣಿ ಓಲಿಯಂಗೆ ಆಭರಣ ಮಾಡಿ ಕೆಮಿಗೆ ಹೈಕಂತಿದ್ದೀರ. ಸರಗಿರ ಎಲ್ಲ ಮತ್ತೆ ತೊಳೆದು ಹೋದರೆ ಅದು ಕೆಮಿ. ಇಲ್ಲ ಅಂದರೆ ಇದಕ್ಕೆ ಓಲಿ ಅಂದು ಎಂತ ಕೇಳ್ಕ, ಇಲ್ಲಿ ಓಲಿ ಇತ್ತ, ಈ ತೆಂಗಿನ ಸಸ್ಯ, ಇಲ್ಲ ಹಣಿ ಕಳ್ಳು ಕೊಯ್ಸಿ ಇದು ಕೆಮಿಗೆ ಎರಿತ್ರ ಬೆಲ್ಲ ಮಾಡೋಗಿಲ್ಲಲ್ಲ. ಆ ಓಲಿಯ ಆಭರಣ ಇರುವುದರಿಂದ ಇದನ್ನು ಕಿವಿಯೋಲೆ ಬೆಂಡೋಲೆ ಅಂತ ಕರೆಯೋದು. ಈಗ ಸುಳ್ಳು ಅರ್ಕಾಣಿ ನೀವು ಯಾವುದು ನಾವು ಈ ಆಗಳಿಗೆಲ್ಲ ಬರೆದಿಡೋಕೆ ತಾಳೆಗರಿ ಇದ್ರಂಗೆ ಬರೀತಿದ್ದಾರೆ, ಹಣಿ ಓಲಿ ಹಂಗೆ ಬರೀತಿದ್ರು. ಹಣಿ ಓಲಿ ಯಾರಿಗಾರು ಇನ್ನೊಬ್ಬರಿಗೆ ಕೊಡುವುದಿದ್ರೆ ಅದನ್ನು ಕರೆಯೋಲೆ ಅಂತ ಕರೀತಿದ್ರು. ಆ ಓಲೆ ಅನ್ನುವ ಶಬ್ದ ಇವತ್ತು ಉಳಿದು ನ್ಯಾಯಯುತವಾಗಿ ಉಳಿದು ಬಂದತಿದ್ರೆ ನಮ್ಮ ಕುಂದಾಪುರದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಮಗೊಂದು ಹೆಮ್ಮೆ, ಒಂದು ಚಪ್ಪಾಳೆ ಈ ವಾಲಿಬೆಲ್ಲ ಅನ್ನುವ ಶಬ್ದಕ್ಕೆ ಇರಲಿ. ಅದಕ್ಕಾಗಿ ಕರೆಯೋಲೆ, ಕಿವಿಯೋಲೆ, ಬೆಂಡೋಲೆ, ವಾಲಿಬೆಲ್ಲ ಅಥವಾ ಓಲೆ ಇದ್ದದ್ದನ್ನು ನಾವು ಅದನ್ನು ನಮಗೆ ಬೇಕಾದಂತೆ ನಾವು ಕುಂದಾಪುರದವರು ಗ್ರಾಮ್ಯಕ್ಕಾಗಿ ಬಳಸ್ಕೊಂಡದ್ದು. ಆದ್ದರಿಂದ ಈ ಯಾವುದೇ ಗ್ರಾಂಥಿಕ ಕನ್ನಡವನ್ನು ಗ್ರಾಮ್ಯಕ್ಕಾಗಿ ಬಳಸ್ಕೊಂಡದಿದ್ದರೆ ಅದು ಅವ್ರು ಅನ್ಎಜುಕೇಟೆಡ್ ಅಂತೇಳಿ ಅಲ್ಲ, ಆ ಊರಿನ ಭೌಗೋಳಿಕ ಪ್ರದೇಶ ತಕ್ಕಂತೆ ನಾವು ಅದನ್ನು ಮಾತಾಡ್ಕೊಂಬುದು ಅಷ್ಟೇ ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ ಲಾಕ್ಡೌನ್ ಟೈಮಿಗೆ ಒಂದು ಅಂಗಡಿಗೆ ಹೋಗಿ ನಾವು ಕೇಂಡದ್ದು ಚೌಂತಿಕಾಯಿ ಕೊಡಿ ಅಂದದ್ದು. ಅವ ಚೌಂತಿಕಾಯಿ ಇಲ್ಲದೆ ಹೋಯ್ತಂದ, 2 ಹೆಡಗಿ ಬೆಚ್ಕೊಂಡಿದ್ದ ಅವನು ಚೌಂತಿಕಾಯಿ. ಅವ ಲಾಕ್ಡೌನ್ ಅಂದಲೇ ಪರೂರಂಗೆ ಲಾಸ್ ಆಗಿ ಇಲ್ಲಿ ಬಂದು ಅಂಗಡಿ ಬೆಚ್ಕೊಂಡಿದ್ದ. ಅವನಿಗೆ ಚೌಂತಿಕಾಯಿ ಅಂದ್ರೆ ಗೊತ್ತಿಲ್ಲ, ಅವನು ಸಣ್ಣತಲೆ ಊರು ಬಿಟ್ಟಿದ್ದ. ಅವನ ಹೆಸರಂಗದು ಸೌತಿಕಾಯಿ, ನಮ್ಮ ಹೆಸರಂಗದು ಚೌಂತಿಕಾಯಿ. ಕೊನೆಗೂ ಅವನು ಚೌಂತಿಕಾಯಿ ಇಲ್ಲದೆ ಹೋಯ್ತಂದ. ಕಡೆ ನಾವು ಹೆಕ್ಕಿ ಕೊಟ್ಟರೆ ಮೇಲೆ ಮಗ ಇದನ್ನು ನಿಮ್ಮೂರಂಗೆ ಸೌತಿಕಾಯಿ ಅಂತಾರೆ, ನಮ್ಮೂರಂಗೆ ಚೌಂತಿಕಾಯಿ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಗ್ರಾಂಥಿಕ ಕನ್ನಡವನ್ನು ನಾವು ಬೇಕಾದಂಗೆ ನಮ್ಮ ಊರಲ್ಲಿ ನಾವು ಬಳಸ್ಕೊಂಡಂಗೆ. ಅದಕ್ಕಾಗಿ ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಸರ್ ಆಯ್ತಾ ಟೈಮ್ ಆಯ್ತು ನಂಗೆ ಹೇಗಳಿಗೆ ಅಂತ ಗೊತ್ತಾ, ನಾನು ಹುಟ್ಟದ್ದೇ ಒಂಚೂರು ತಡ ಅಂಬ ಎಲ್ಲ ಅಮ್ಮ ಹೇಳ್ತಿಪ್ಪಳ ಎಲ್ಲರೂ ಒಂಚೂರು ಗಡಿ ಬಿಡಿ ಬೇಗ ತಿಂಗಳು ಐಕಿದ್ರೆ ಹುಟ್ಟುತ್ತಾರಲ್ಲ, ನಾನೊಂದು 4 ವರ್ಷ ತಡ ಹುಟ್ಟದ್ದಮ್ಮ. ನಂಗೆ ಎಲ್ಲ ಕಾರ್ಯಕ್ರಮಕ್ಕವರು ಮಾತಾಡೋಕ್ಕೆ ಸಮಯ ಸಿಕ್ಕುವುದಲ್ಲ ಮರ. ಮನೆಗೆ ಮಾತಾಡ್ತಿ ಅಂದರೆ ಹೆಂಡತಿ ಬಿಡುವುದಲ್ಲ, ಇಲ್ಲಿ ಮಾತಾಡ್ತಿ ಅಂದ್ರೆ ಸಮಯ ಆಕೇರಿಗೆಲ್ಲರೂ ಮೈಗೆ ಸಿಕ್ಕೋದು ಹಂಗಪ್ಕೋಯ್. ಮತ್ತು ಕೆಲವು ಸರಿ ನೀವು ಇಲ್ಲಿ ಕರೆದಲ್ಲಿ ಯಾಕೆ ನಾನು ಆಚೆಗೆ ಪಂಜಿ ಉಟ್ಕೊಂಡಿಕೇನ್ರಿ ಸರ್, ಕುಂದಾಪುರ ಕನ್ನಡ ಕಾರ್ಯಕ್ರಮ ಎಲ್ಲರೂ ಪಂಜಿ ಉಟ್ಕ ಬರ್ತಾರ. ನನ್ನ ಸೋಲಿಗೆ ನಾನು ಸೊತ್ತಿನಾಥದರನ್ನ ಬೇಗ ಎಬ್ಸಿ 8:50 ಅಂಗಡಿಗೆ ಹೋಗಿ ನಾನೇ ದೇವ್ರ ಆಣೆ ಹೋದ್ಬೇಕು, ದೇವ್ರ ಆಣೆ. ಇವತ್ತವರು ಅವ್ರ ಮಗ ಗಿರಿ ಅಂದ್ರೆ ಇದ್ರ ಕಾಣಿ ಗಿರಿಪೈ ಅವ್ರಿಗೆ ಕೇಳಿ ನಾನೇ ಶಟರ್ನೆಲ್ಲ ತೀರಿಸಿ ಕಬ್ಬಿನಲ್ಲಿ ಮಿಶ್ರಗಣ ತೀರಿಸಿ ಒಂದು ಪಂಜಿ ಉಟ್ಕ ಬಂದು. ಇಲ್ಲಿ ಯಾರೂ ಪಂಜಿ ಹಾಕ ಬರಲ್ಲ ನನಗೆ. ಆಗಳಿಂದ ಇಲ್ಲಿವರೆಗೆ ಬರ್ಗಿ ಉಟ್ಕೊಂಡು ಎಲ್ಲ ಸೊಂಟ ತಪ್ಪಿ ಹೊತ್ತೇನೋ ಎಲ್ಲೋ ಜಾರಿ ಹೊತ್ತೇನೋ ಒಂದು ಪುಕ್. ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾನೊಂದು ಪಂಜಿ ಉಟ್ಕೊಂಡು ಹೋಯ್ದು. ಹೀಗೆ 7-8-10 ಟೀಮಿನ ಮಕ್ಕಳ ಕಾರ್ಯಕ್ರಮ ಮಾಡುವತ್ತೀನಿ ಅವ್ರಿಗೆ ತುಳಸಿ ಪೂಜೆ ಮಾಡ್ಕಿದ್ದೆ. ಅವನ ಹತ್ರ ಪಂಜಿ ಇಲ್ಲ. ನಿಮ್ಮ ಪಂಜಿ ಕೊಡ್ತಾರೆ ಕಂಡ ಅವ ಪಂಜಿ ನನ್ನ ಹಾಫ್ ಪ್ಯಾಂಟ್ ಹಾಕೊಂಡು ಹಂಗೆ ನಿಂತಿದ್ದಿ. ಅವ ಫಂಕ್ಷನ್ ಮುಗಿಸ್ತಾನೆ ಪಂಜಿ ತಕ ಅದನ್ನು ತರಲೇ ಇಲ್ಲ. ದೇವ್ರಣ್ಣೆ ಸುಳ್ಳು ಹೇಳ್ರೆ ಹಾಳಾಯ್ಕಣಪ್ಪಿ ನಾನು ಎಲ್ಲೋ ಯಾವ ಕಾಲೇಜ್ ಅಂತ ಹೇಳೋದಿಲ್ಲ. ಆದ್ದರಿಂದ ಇಂಥ ಕಾರ್ಯಕ್ರಮಗಳ ಬಪ್ಪತ್ತಿನ ಹೆದರ್ಕೊಂಡ್ ಮತ್ತೆ ಯಾಕೆ ಆಚೆಗೆ ಹೋಗಿ ಪಂಜಿ ಉಟ್ಟಿಕೊಂಡ್ರೆ ಪ್ಯಾಂಟ್ ಹಾಕೊಂಡಲ್ಲೂ ಕೆಲವು ಸಮಸ್ಯೆ ಇರೋದು. ಶೂಗಿನ ಹಾಕೊಂಡು ಬಪ್ಪತ್ತಿನ ಈಗ ಇದೇ ರೀತಿ ಯಾವುದು ನಾವು ಲೈವಿಗೆ ಅಂತೇಳಿ ಸಿಕ್ಕಾಪಟ್ಟೆ ಇದನ್ನು ಕ್ಯಾಮರಾ ಲೈಟು ಅವು ಇವು ವಯರ್ ಅಂದರೆ ಏನು ತಿರಿ ಎಳೆದು ಹಾಕದಂಗೆ ಇರುತ್ತೆ. ಮಡಿರ್ ತಿರಿ ಎಳೋತಿನ ಹಂಗೆ ಅಲ್ದ ಮಡಿ ರಾಶಿ ಬಿದ್ಕೊಂಡಿರೋದಿಲ್ಲ. ಮಕ್ಕಳು ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಆಗಿಲ್ಲ ಅಂದ್ರೂ ಒಟ್ಟಿಲ್ಲ, ನನ್ನ ಬಗ್ಗೆ ಏನೂ ಕಮೆಂಟ್ ಮಾಡಬೇಡಿ. ಇಲ್ಲಾಂದ್ರೆ ನೀವು ಮನೆಗೆ ಹೋದಾಗ ಅಥವಾ ನಾಳೆ ಶನಿವಾರ ಫೋನ್ ಬಂದಾಗ ಏನಂತೀರಿ ಗೊತ್ತಾ, ಒಬ್ಬ ಹುಚ್ಚು ಬಂದನ ಬಡಬಡಿಸಿ ಹೋಗ್ಯಾನ ಅಂತೀರಿ ನೀವು. ಇಷ್ಟೇ ಅಂತೀರಿ. ಏನು ಮಾತಾಡಕತ್ತನ ಒಬ್ಬ ಹುಚ್ಚ, ಯಾವ 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 ಏನು ಬಡಬಡಕತ್ತನ, ಇಷ್ಟೇ ಹೇಳ್ತೇನೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು 15 ವರ್ಷ ಉತ್ತರ ಕರ್ನಾಟಕದಲ್ಲೇ ಇದ್ದೆ. ನನಗೆ ಉದ್ಯೋಗದಲ್ಲಿ ಮೊದಲು ಅನ್ನ ಕೊಟ್ಟದ್ದಿದ್ರೆ ಅದು ವಿದ್ಯಾಭ್ಯಾಸ ಮತ್ತು ಹುಟ್ಟಿನಲ್ಲಿ ಅನ್ನ ಕೊಟ್ಟದ್ದಿದ್ರೆ ಕುಂದಾಪುರ, ಉದ್ಯೋಗಕ್ಕೆ ಮೊದಲೇ ನನಗೆ ಅನ್ನ ಕೊಟ್ಟದ್ದಿದ್ರೆ ಉತ್ತರ ಕರ್ನಾಟಕ. ಅದಕ್ಕಾಗಿ ನಮಗದೊಂದು ಹೆಮ್ಮೆ. ಇದು ಬೇಕು ಮಕ್ಕಳೇ. ಸಂಜೆ ಆದಂಗೂ ಈ ಚಪ್ಪಾಳೆ, ಈ ಸಿಳ್ಳೆ, ಈ ಒಂದು ಕೂಗು ಬೇಕೇ ಬೇಕು. ಯಾಕಂದರೆ ಒಂದು ಬದಿಗೆ ಚಳಿ, ಒಂದು ಬದಿಗೆ ತಡ ಆಯಿತು, ಒಂದು ಬದಿಯಲ್ಲಿ ನಿಮಗೆ ನೆಕ್ಸ್ಟ್ ಹಾಸ್ಟೆಲಿಗೆ ಹೋದರೆ ಮತ್ತು ನಾಳೆ ಬೆಳಿಗ್ಗೆ ಏಳಿಸ್ತ್ರೇನು ಅನ್ನುವುದು ಒಂದು ತಲೆ ಬಿಸಿಯಲ್ಲಿ ನಿಮಗೆ. ಈ ಹಾಸ್ಟೆಲಲ್ಲಿ ನಿಮಗೆ ಹೌದಾದ್ರೂ ನಿಮಗೆ ಹಾಸ್ಟೆಲಲ್ಲಿ ಮತ್ತೆ ಯಾವುದೂ ಮಂಡಿ ಬಿಸಿ ಇಲ್ಲ. ನಾವು ಇಂಥದ್ದು 10 ಕಾರ್ಯಕ್ರಮ ನಾವು ಎಷ್ಟು ಅರ್ಧ ಗಂಟೆ ಇಲ್ಲ 3 ಗಂಟೆ ಮಾತಾಡ್ರು ನೀವು ಸುಮ್ಮನೆ ಕೇಂದ್ರಿ. ನಿಮಗೆ ನಮ್ಮನ್ನು ಕಂಡ್ರೆ ಸಿಟ್ರಿಲ್ಲ. ಓಲ್ ರಮೇಶ್ ಸರ್, ಭರತ್ ಸರ್ ಇನ್ನು ನಾಳೆ ಬೆಳಿಗ್ಗೆ ಎಲ್ಲಿ ಬರ್ತೀರೇನೋ 4:15 ಅಂತೇಳಿ. ಅದಕ್ಕಾಗಿ ನಿಮಗೆ ತಲೆಯಲ್ಲಿ ಇರ್ತದೆ. ಹಾಗೇನಿಲ್ಲ. ಹಾಸ್ಟೆಲ್ ಅಂದರೆ ಒಂದು ತ್ಯಾಗ ಮಾಡೋಕ್ಕಿರುವುದೇ. ನಮ್ಮ ಜೀವನದ ಕೆಲವೊಂದು ತ್ಯಾಗವನ್ನು ಮಾಡಿ ಆಮೇಲೆ ಒಳ್ಳೆ ಸೀಟನ್ನಲ್ಲಿ ಅಲಂಕರಿಸಿರಿ. ನೋಡಿ ನಮ್ಮ ಸರ್ ಯೂನಿಫಾರ್ಮಲ್ಲಿ ಬಂದಿರೋ ಆಚೆಗೂ ಮೇಡಮ್ ಇದ್ದರು. ಅಂಥ ಸೀಟನ್ನು ನೀವು ಅಲಂಕರಿಸಬೇಕಾದ್ರೆ ಇಂಥ ಕಾಲೇಜಲ್ಲಿ ನಿದ್ದೆ ಬಿಟ್ಟು ತ್ಯಾಗ ಮಾಡಲೇಬೇಕು. ಅದು ಈಗ ನಿಮಗೆ ಪೂರ್ವಪೀಠಿಕೆ. ಯಾಕಂದರೆ ಇಲ್ಲಿ ಈ ವಾಲ್ಬೆಲ್ಲ ಕುಂದಾಪುರ ಕನ್ನಡ ನಾನು ಕೆಲವೊಂದು ಕಡೆ ಹೇಳಿರ್ತೇನೆ. ಯಾಕಂದರೆ
ಈ ಯಾವಾಗ ಕುಂದಾಪುರಕ್ಕೆ ಸರ್ ಸಾಕಾ ಅಲ್ಲ ಮಕ್ಕಳು ಪಂಜು ಸರ್ ಇದ್ರು ಅವರೆಲ್ಲ ಸಾಕಲ್ಲ ಮೇಡಮ್ ಬೇಕಂದ್ರೂ ಮತ್ತೆ ಸಮಯ ಇಲ್ಲ. ಯಾಕಂದರೆ ಇಲ್ಲೆಲ್ಲ ಕೂತದ್ದು ನನ್ನಿಂದ ಎಲ್ಲ ರೀತಿಯಲ್ಲಿ ಹಿರಿಯವರು, ಆದ್ದರಿಂದ ಅವರನ್ನು ಕಾಯಿಸುವಂಥ ವ್ಯವಧಾನ ಅಥವಾ ಆ ದುಸ್ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ. ಯಾಕಂದರೆ ಅವರೆಲ್ಲರೂ ನನ್ನಿಂದ ಹಿರಿಯವರು, ಅವರೆಲ್ಲರೂ ಮಾತಾಡಬೇಕಂತ ಹೇಳ್ತಾ, ಈ ಯಾವತ್ತು ನಾವು ಆಧುನೀಕರಣ ಅಂಥೇಳಿ ಹೊತ್ತು ಆವಾಗ ಈ ನಮ್ಮ ಸಂಸ್ಕೃತಿ ಅನ್ನೋದು ಪತನ ಆಗ್ತಾ ಹೋಗುತ್ತೇನೆ. ಈಗ ಸಂಸ್ಕೃತಿ ಅನ್ನೋದು ಏನು ಕೇಳಿದರೆ, ನಾವು ಫಾಸ್ಟ್ ಬೆಳವಣಿಗೆ ಅನ್ನೋದ್ರೆ ತುತ್ತ ತುದಿಯಲ್ಲಿದ್ದೇವೆ. ಒಂದೇ ಮುಕ್ಕರಿಸಿ ಮುಂದೆ ಬೀಳಬೇಕು, ಇಲ್ಲ ನಾವು ಹಿಂದೆ ಬರಬೇಕು ಅಷ್ಟೇ. ಬಿಟ್ಟರೆ ಆ ಸಂಸ್ಕೃತಿ ಅನ್ನೋದು ಏನು ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ಒಂದು ನಾವೀಗ ಹಾಳಾದದ್ದು ಯಾವುದು ಕೇಳಿದರೆ ಮೀಡಿಯಾದಲ್ಲಿ ಭಯಂಕರ. ನಾವು ಅದರಲ್ಲಿ ಈಗಂತೂ ಕೆಲವು ಮಕ್ಕಳು ಮನೆಯಲ್ಲಿ ಯಾರೇ ಬಂದರೂ ಮಾತೇ ಆಡೋದಿಲ್ಲ. ಎಕ್ಸಾಂಪಲ್, ಈಗ ನೀವು ಬಸ್ಸಲ್ಲಿ ಸಿಕ್ಕಿ, ಹೊರಗಡೆ ಸಿಕ್ಕಿ, ರಾಮ್ ಮಾಸ್ಟ್ರೆ ಎಲ್ಲೇ, ನಿನ್ನ ಹೆಸರೆಂತ, ನಿನ್ನ ಅಪ್ಪನ ಹೆಸರೆಂತ, ನಿಂಗೆ ಎಷ್ಟನೇ ಕ್ಲಾಸು, ನೀ ಯಾವ ಕಾಲೇಜು, ನೀನು ಇವತ್ತು ಶಾಲೆ ರಜೆಯಾ, ಒಂದೇ ಒಂದು ಬಾಯಿ ತೆರುವುದಿಲ್ಲ ಈಗಿನ ಮಕ್ಕಳು. ಹೌದಾ ಸುಳ್ಳ ಸರ್? ತೆರುವುದೇ ಇಲ್ಲ. ಅಟೆಂಡೆನ್ಸ್ ಕರೆಯುವಾಗ ಸುರೇಶ ಮಿಸ್ಟರ್, ಮೊದಲೆಲ್ಲ ನಾವು ಹಾಜರಿ ತೆಗೆದು ಸೈ ಯಸ್ ಸರ್, ಮಾಸ್ಟ್ರೆ ಹೆದರಿ ಹೆಬ್ರ ನಾಡಿ ಸಾಯ್ಕ್. ಈಗ ಹಾಜರಿ ಕರೀನಿ, ಅವ ಇದ್ದನ ಶಾಲೆಗೆ ಮಲ್ಕಂಡನ, ಅಲ್ಲೇ ಜೀವ ಬಿಟ್ಟನ ಅಂದು ಗೊತ್ತಾಗೋದಿಲ್ಲ. ಪ್ರಕಾಶ, ನೀನು ಮೊನ್ನೆ ಅಲ್ಲಿ ಸಾಲಿಕೇರಿ ಜಾತ್ರೆಗೆ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಈಗ ಊರಲ್ಲಿ ಇರೋದಾ ಬೆಂಗಳೂರಲ್ಲಿ ಇದ್ರೆ? ಮಾತಾಡೋದಿಲ್ಲ. ಏನು ಹಲ್ಲಿ ತಿಂದರು ಆಗುವ ನಮಗೆ ಗೊತ್ತಿಲ್ಲ. ಹಾಗಂತೇಳಿ ಮಕ್ಕಳು ಬಾಯಿ ತೆರೆಯುವುದಿಲ್ವಾ? ಚೇತನ್ ಸರ್, ಡಾಕ್ಟರ್ ಚೇತನ್ ಸರ್, ಮಕ್ಕಳು ಬಾಯಿ ತೆರೆಯುವುದಿಲ್ವಾ? ತೆರೀತಾರೆ. ಎಲ್ಲಿ ತೆರೀತಾರೆ? ಎಲ್ಲಿ ತೆರಿಬೇಕು ಅಲ್ಲಿ ತೆರೆಯುವುದಿಲ್ಲ. ಸಾಯಂಕಾಲ ಓಲ್ ಈ ಪಾನಿಪುರಿ ಮಾರೋಲ್ಲ ಹೋಗಿ ಆ ಪಾನಿಪುರಿ ನಿಟ್ಕೊಂಡು ಇಟ್ಟು ದೊಡ್ಡದಿಟ್ಕೊಂಡು ನೀರಾನಿ ನಮ್ಮನೆ ಬಾಯಿ ತೆರೆಯುವಲ್ಲಿ ತೆರೆಯುವುದಿಲ್ಲ. ಯಾಕೆ ತೆರೆಯುವುದಿಲ್ಲ ಕೇಂದ್ರೆ, ನಮ್ಮ ಕಾಲು ಬುಡದ ಅಥವಾ ನಮ್ಮ ನೆಲಮೂಲದ ಸಂಸ್ಕೃತಿ ನಮಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ನಾವು ತೆಗೆಯುವುದಿಲ್ಲ. ಯಾವತ್ತು ಆಧುನೀಕರಣ ಅಂತ ಬಂತು ಆವಾಗ ಈ ಸಂಸ್ಕೃತೀಕರಣ ಅನ್ನೋದು ಹೋಗಿಯೇ ಬಿಡ್ತದೆ. ಅದಕ್ಕಾಗಿ ನಮ್ಮ ಕುಂದಾಪುರದಲ್ಲಿ ಆ ಕಾಲದಲ್ಲಿ ಒಂದು ಮನೆ ಒಳಗೆ ಹೋದರೆ ಎಷ್ಟು ಐಟಮ್ ಬೇಕು, ಅಳಗಿ, ಮಡಕಿ, ಇರುಕಿ, ಚಿಪ್ಪು, ಚಾರಿ, ಚೆಂಬು, ಚೆರ್ಗಿ, ಸೊಲಗಿ, ಒಣಕಿ, ಜಿಡ್ಕಿ, ಕುಡ್ಕಿ, ಕುಕ್ಕಿ, ಕೊಕ್ಕಿ, ಕ್ವಾರ್ಕಿ, ಸಿಕ್ಕ, ಸಿಬ್ಲ, ಸಂಕ, ಸಂಚಿ, ತೊಡ್ಕ, ತೊಡ್ಮಿ, ಸೇರ, ಸಿದ್ದಿ, ಕೊಳಗ, ಕಳಸಿಗೆ, ಪೆಟ್ಟಿಗೆ, ಪತ್ತಾಸ್, ಮಣ್ಣಡಿಗೆ, ಮಣ್ಮರ್ಗಿ, ಬಾಗ್ಮರ್ಗಿ, ಬಟ್ಟಿಮರ್ಗಿ, ಹಲ್ಕತ್ತಿ, ಬಾಯ್ಕತ್ತಿ, ಗಿಜ್ಕತ್ತಿ, ಬೆಟ್ಕತ್ತಿ, ಬೋಳ್ ಚಟ್ಟಿ, ಕೊಡ್ರಿ, ದೊಟ್ಟಿ ಮರ್ಗಿ, ಯಾವುದೆಲ್ಲ ಬೇಕು, ಆ ಹೆಟ್ಮಣಿ ಮತ್ತು ಮೇಟಿಕಂಬ, ಇದೆಲ್ಲವೂ ಇದ್ದಿತ್ತು. ಇದು ಯಾವುದು ಈಗ ಇಲ್ಲಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಉಳಿದದ್ದು ಒಂದೇ ಅಂತ ಕೇಳಿದರೆ ಮೊಬೈಲ್. ಆ ಮೊಬೈಲಿಗೆ ಯಾರಾದರೂ ಒಬ್ಬರು ಹಿರಿಯವರು ಮಾತಾಡುವಾಗ ವ್ಯತಿರಿಕ್ತವಾಗಿ ತೆಗೆದು ಅದನ್ನು ವೀಡಿಯೋ ಮಾಡಿ ಹಾಕೋದು. ನೀವು ಈ ಹಾಸ್ಟೆಲಲ್ಲಿ ಕಲ್ತವರಾಯಿತು, ನಿಮ್ಮವರಿಗೂ ನೀವು ಊರಿಗೆ ಹೋದ್ಮೇಲೂ ನಿಮ್ಮ ಹಿರಿಯವರಿಗೆ ಹೇಳಿ ಏನು ಕೇಳಿದರೆ, ಯಾವ ಊರಲ್ಲಿ ನೀವು ನಿಮ್ಮ ಶಿಕ್ಷಕರಿಗೆ, ನಿಮ್ಮೂರಿನ ಆಸ್ಪತ್ರೆಗೆ, ನಿಮ್ಮೂರಿನ ಶಾಲೆಗೆ, ನಿಮ್ಮೂರಿನ ಪೊಲೀಸ್ ಇಲಾಖೆಗೆ ಯಾವತ್ತು ನೀವು ಗೌರವ ಕೊಡ್ತೀರೋ ಆವತ್ತು ನೀವು ಇನ್ನೂ 10 ಪಟ್ಟು ಮೇಲೆ ಇರ್ತೀರಿ ಅಂತ ಅರ್ಥ. ಇತ್ತಿತ್ತಲಿಗೆ ಏನಾಗಿದೆ ಕೇಳಿದರೆ, ಈ ಬ್ಯಾಡ್ದಿದ್ದು ಏನಾದರೂ ಒಂದಿರು ನಮ್ಮಲ್ಲಿ ಒಂದು ದೊಡ್ಡ ಅಶಿಸ್ತಿ ಏನು ಕೇಳಿದ್ರೆ, ಬೈಕಲ್ಲಿ ಹೋಗೋದು. ಬೈಕಲ್ಲಿ ಏನು ಹೋಗು ಸ್ಪೀಡ್ ನೋಡ್ರಿ ಏನು ಅಂತಿಲ್ಲ. ಇವ್ರ ಮನೇಲಿ ಇಂದ್ರಜಿತು ಕಾಳಗ, ಅಲ್ಲಿ ಹನುಮಂತ ಸಂಜೀವಿನಿ ಲಕ್ಷ್ಮಣಕ್ಕೆ ತಪ್ಪಗೆ ಹೋದ ಅಂಥ ಸ್ಪೀಡಂಗೆ ಬೈಕ್ ಡ್ರರ್ ಅಂದು ಯಾರಾದರೂ 50 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹಾಕೋದ ಅವಂದಲ್ಲ. ಅಲ್ಲಿ ಹಾಯ್ಕೊಂಡೋಗಿ ಎಲ್ಲರೂ ಪೊಲೀಸ್ ಅಡ್ಡ ಹಾಕಿ ಹಿಡಿದ್ರೆ ಸೈ. ಅವರು ಯಾವ ಸೇಫ್ಟಿಗೆ ಹಿಡಿತಾರೆ ಕೇಳಿದ್ರೆ, ಇವರು ಸೇಫ್ಟಿಗಾಗಿ ಪೊಲೀಸ್ ಅಡ್ಡ ಹಾಕ್ತಾರೆ, ಹಿಡಿತಾರೆ, ಕೈ ಅಡ್ಡ ಹಾಕ್ತಾರೆ. ಹೆಲ್ಮೆಟ್ ಎಲ್ಲಿ ಕೇಳಿದ ಕೂಡಲೇ ನಮ್ಮದು ಮೊದಲ ಉತ್ತರ, ಒಂದು ವೇಳೆ ನಾವು ಹೆಲ್ಮೆಟ್ ತಾರದೆ ಇದ್ದರೆ ಮೊದಲ ಉತ್ತರ ಪೊಲೀಸ್ನವ್ರು ಹೇಳಬೇಕಾದದ್ದು, ಸರ್ ಸಾರಿ ಚೂರು ಗಡಿಬಿಡಿಯಲ್ಲಿ ಬಂದೆ, ಇನ್ನು ಹಾಗೆ ಮಾಡೋದಿಲ್ಲ ಅಂತ ಹೇಳಿದರೆ ನಿಮ್ಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಬಿಟ್ಟರೆ ಮತ್ತೇನು ಅವ್ರು ಹೇಳಲಿಕ್ಕಿಲ್ಲ. ಮರೆಯ ಇನ್ನು ಹಾಗೆ ಮಾಡಬೇಡ, ಹೆಲ್ಮೆಟ್ ಹಾಕು ಅಂಥೇಳಿ ಕಳಿಸ್ತಾರೆ. ಬಿಟ್ಟರೆ ಯಾವ ಪೊಲೀಸು ಏನೂ ಹೇಳಲಿಕ್ಕಿಲ್ಲ. ಅದು ಬಿಟ್ಟು ಇನ್ನೂ ಒಂದು ಚೂರು ಜಂಗಲಿ ನಮಗೆ ಹೆಚ್ಚು. ಹೆಲ್ಮೆಟ್ ಎಲ್ಲಿ ಕೇಳ್ರಿ ಸೈ, ಈ ಹುಟ್ಟಿ ಅಮೀರ್ ಉರುಳಿದಿದ್ದು ಮಕ್ಕಳೆಲ್ಲ ಹೆಲ್ಮೆಟ್ ಎಲ್ಲಿ, ನನಗೆ SP ಗೊತ್ತಿತ್ತು. ಹೆಲ್ಮೆಟಿಗೋಸ್ಕರ ನಿಮಗೆ ಫೋನ್ ಮಾಡೋದು ಸರ್ ನಾವು. ಒಂದು 600 ರೂಪಾಯಿ ಹೆಲ್ಮೆಟಿಗೆ, ಅಷ್ಟು ಅತಿ ಬಿಡಬಾರ್ದು. ಒಂದು ಹೆಲ್ಮೆಟ್ ತಂದು ಅವ್ರು ಸೊಟ್ಟ ಮೇಲೆ ಬಡಿಕ್. ಇದು ಮೀಡಿಯಾದಿಂದ ನಮ್ಮನ್ನು ನಾವು ಹಾಳು ಮಾಡ್ಕೊಂಡದ್ದು, ಅರ್ಥ ಆಯ್ತಲ್ಲ. ಯಾಕಂದರೆ ಯಾವುದೇ ಪೊಲೀಸ್ನವರು ನಿಮಗೆ ಹೆಲ್ಮೆಟ್ ಇಲ್ಲ ಅಂಥೇಳಿ ಅಡ್ಡ ಹಾಕುವುದು ನಿಮ್ಮ ಸೇಫ್ಟಿಗಾಗಿ. ನೆನಪಿರಲಿ, ನೀವು ಹೆಲ್ಮೆಟ್ ಇಲ್ಲದೆ ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದು ಯಾರಾದರೂ ಸತ್ತದ್ದಿದ್ರೆ ನಾಳೆ ಪೊಲೀಸ್ ಇಲಾಖೆಗೆ ಸೂತಿಕ ಇಲ್ಲ.
ನಮ್ಮ ಸಮಾರಾಧನೆ ಅವ್ರು ಮಾಡೋದಿಲ್ಲ, ನಾವೇ ಮನೆಯಲ್ಲಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಾವುದೇ ಪೊಲೀಸ್ ಇಲಾಖೆಯವರು ನಿಮ್ಮನ್ನು ಕರೆದು ಏನಾದರೂ ಹೇಳಿದ್ದಿದ್ರೆ ಅದು ನಮ್ಮ ಜೀವನದ ಒಳ್ಳೆದಿಗೆ ಅಂತೇಳಿ ತಿಳ್ಕೊಂಡಿವ್ರೆ. ಯಾಕಂದರೆ ಇತ್ಲಾಗ ನಾವು ತುಂಬ ನೋಡಿದ್ದೇವೆ, ಎಲ್ಲೋ ಏನೋ ತಪ್ಪಾಗೋದು, ಅದನ್ನು ಯಾರೋ ಒಬ್ಬರು ಪೊಲೀಸಿಗೆ ನಾವು ಏನೋ ಯಾರೋ ಒಬ್ಬ ತಲೆ ಕೆಟ್ಟವ ಅವ್ರಿಗೆ ಜೋರು ಮಾತಾಡಿದ್ದನ್ನು ಮೀಡಿಯಾದಲ್ಲಿ ಹಾಕಿದ್ರೆ ಸರಿ, ಅದಕ್ಕೆ ನಾವೇ ಅದನ್ನು ವ್ಯತಿರಿಕ್ತವಾಗಿ ಮಾಡುವಂಥದ್ದು, ಅದನ್ನು ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು. ಪೊಲೀಸ್ನವರಿಂದ ತುಂಬ ಒಳ್ಳೆಯ ಕೆಲಸ 100ಕ್ಕೆ 99.9 ಆಗುತ್ತೆ. ಎಲ್ಲೋ ಒಂದು ಸಣ್ಣ ಅಚಾತುರ್ಯವನ್ನು ತಗೊಂಡು ಅದನ್ನೇ ದೊಡ್ಡದು ಮಾಡುವಂಥದ್ದಲ್ಲ. ಇದನ್ನು ನಾನು ಈ ಮೀಡಿಯಾದಲ್ಲಿ ಇತ್ಲಾಗಿ ನೋಡಿದ್ದನ್ನೇ ಹೇಳೋದು. ಈ ಹೆಲ್ಮೆಟ್ ಇದ್ದದ್ದು ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಹಾಗೆ. ಇದೇ ರೀತಿ ಹೇಳ್ತಾ ಹೋದರೆ ನಮ್ಮ ಕುಂದಾಪುರ ಕನ್ನಡದ್ದು ಅಥವಾ ಈ ವಾಲ್ಬೆಲ್ಲ ಕಾರ್ಯಕ್ರಮದ ಯಾವುದು ಈ ಕುಂದಾಪುರ ಕನ್ನಡದ ಪ್ರತಿಷ್ಠಾನದ ಬಗ್ಗೆಯೋ ಅಥವಾ ಭಾಷೆಯ ಬಗ್ಗೆಯೋ ಇಲ್ಲಿನ ನೆಲಮೂಲದ ಬಗ್ಗೆಯೋ ಸಂಸ್ಕೃತಿಯ ಬಗ್ಗೆ ಬಹಳ ಇದೆ. ಆಗ ನಾನು ಅರ್ಧ ಮಾತಾಡಿಬಿಟ್ಟೆ, ಯಾಕಂದರೆ ಅದನ್ನು ಅರ್ಧ ಮಾತಾಡದಿದ್ದರೆ ಕಡೆಗೆ ಹೇಳ್ತಾರೆ ಆ ಗಣಸಿಗೆ ಇತ್ತಲೇ ಒಂಚೂರು ಮಂಡಿ ಪೆಟ್ಟು ಮಾರ್ರೆ, ಎಲ್ಲಿ ಮಾತಾಡಿ ಎಲ್ಲಿ ಬಿಟ್ಟು ತಂದು ಗೊತ್ತಾಗ್ತಿಲ್ಲ ಅಂತಾರೆ. ಮತ್ತೇನಿಲ್ಲ, ಇದೇ ರೀತಿ ಈ ರವೀಣ ನಿಮ್ಮ ಥರ ಈ ಲೈವ್ ಮಾಡುವರು ಮತ್ತು ಈ ಸೌಂಡ್ ಸಿಸ್ಟಮಿನವರದೆಲ್ಲ ಸಿಕ್ಕಾಪಟ್ಟೆ ವಯರ್ ರಾಶಿ ಹಾಕೊಂಡಿದ್ದೀರಿ. ನಾನು ಬರುವಾಗ ನನ್ನ ಕಾಲಿಗೆ ವಯರ್ ಹೊಡಿತು, ಸತ್ಯ ಇದು, ಕಾಲಿಗೆ ವಯರ್ ಹೊಡೆದು ಮುಕ್ಕರ್ಸಿ ಬಿದ್ದೆ, ಶೂ ಕಳಚಿ ಹೋಯ್ತು, ಮುಕ್ಕರ್ಸಿ ಬಿದ್ದು ಒಂಚೂರು ಇಲ್ಲಿ ಪೆಟ್ಟಾಯಿತು. ಯಾಕೆ ನಂಗೆ ಪಂಜಿ ಹುಡುಕು ಹೋದೆ ಕಣೆ. ಹಾಗೆ ಪೆಟ್ಟಾದಾಗ KC ರಾಜೇಶ್ ಸರ್ ಥರ ನಮ್ಮ ಭಾಳ ಬೇಕಾದವರೊಬ್ಬರು ಇದ್ದರು. ಸರ್ ಪೆಟ್ಟಾಯ್ತು ಕಂಡ್ರೆ ಹೌದಂದೆ, ತಲೆಗೆಲ್ಲ ಒಂಚೂರು ಫಸ್ಟ್ ಏಡ್ ಬಾಕ್ಸ್ ಇದ್ದಿತ್ತು, ಒಂಚೂರು ಬ್ಯಾಂಡೇಜ್ ಹಾಕಿ ಇದೆಲ್ಲ ಯಾವುದು ಪೌಡಿನೆಲ್ಲ ಹಾಕಿ ಫಸ್ಟಿಗೆ ಒಂಚೂರು ಡೆಟಾಲೆಲ್ಲ ಹಾಕಿ ತಿಕ್ಕಿ, ಸರ್ ಎಂತ ಇತ್ಕೊಂಡ್ರೆ ಎಂತೆಲ್ಲ ಸರ್ ಒಂಚೂರು ಇಲ್ಲದ ಪೆಟ್ಟಾಯ್ತು ಅಂದೆ. ನಾ ಹೇಳೋದು ಇಷ್ಟೇ, ಎಂತ ಇನ್ನು ಮಾತಾಡೋದಿಲ್ಲ. ಇದೇ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಹೇಳೋದು. ನಮಗೇನಾಗಿದೆ ಅದನ್ನು ಮೊದಲು ನೀವು ತಿಳ್ಕೊಳ್ಳೋದೇ ಸಂಸ್ಕೃತಿ. ಅವ್ರು ಬಂದು ಹೇಳಿದರು ನೋಡಿ, ಹಂದಾಡಿಯವರು ಮಂಡಿ ಪೆಟ್ಟಾದರೂ ನಿಮ್ಮ ಜೊತೆ ಮಾತಾಡಿಯೇ ಹೋಗ್ತಾರೆ ಅಂತ ಹೇಳಿದ್ರು. ಆದ್ದರಿಂದ ನಾ ಅಲ್ಲಿ ಹೋಗಿ ಪಂಜಿ ಉಟ್ಕೊಳ್ಳೋದು ಮತ್ತೆಲ್ಲ ಮುಕ್ಕರಿಸಿ ಬಿದ್ದರೆ ಅಂತ ಹೇಳ್ತಾ, ಅದಕ್ಕಾಗಿ ಮಾತಾಡೋದಕ್ಕೆ ಇದು ಹೊತ್ತಲ್ಲ, ಹೊತ್ತಾಗಿ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತೊದಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಹೋದು ಅಂತ ಹೇಳ್ತಾ, ನಾನೆಲ್ಲರೂ ಹೊತ್ತು ಒದಗಿ ಅಥವಾ ಹೊತ್ತು ಮೀರಿ ಮಾತಾಡಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರನ್ನ ಮಾತಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಅವಕಾಶ ಕೊಟ್ಟಂತೆ